ಆಮೇಲೆ ಇದೇ ರೈತರು ಹೋರಾಟ ಮಾಡ್ತಾಯಿದ್ರು. ಒಂದು ವಿಡಿಯೋ ಕಾಲ್ ಮಾಡ್ತಾರೆ ಡೆಲ್ಲಿಗೆ, ಕುಮಾರಸ್ವಾಮಿ ಅವರು ಮಂತ್ರಿ ಆದಮೇಲೆ. ಇದೇ ಕುಮಾರಸ್ವಾಮಿ ಅವರು ಮಂತ್ರಿಯಾಗಿ ಆ ವಿಡಿಯೋ ಕಾಲ್ನಲ್ಲಿ ಹೇಳ್ತಾರೆ, ನಾನು ನಮ್ಮ ಜನಗಳಿಗೆ ಜಾಗ ಸಿಗಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು 40% ಕೊಡಬೇಕು ಡೆವಲಪ್ಡ್ ಏರಿಯಾದಲ್ಲಿ ಅಂತ ತೀರ್ಮಾನ ಮಾಡಿದ್ದೆ ಅಂತಕ್ಕಂಥ ಮಾತನ್ನು ಮೊನ್ನೆ ಹೇಳಿರೋದು ಅವ್ರು ಮಂತ್ರಿ ಆದಮೇಲೆ, ಇವತ್ತಲ್ಲ. ಈಗ ಕೇಂದ್ರದಲ್ಲಿ ಮಂತ್ರಿ ಆದಮೇಲೆ ವಿಡಿಯೋ ಕಾಲ್ ತೆಗೆದು ನೋಡಿ ನೀವು. ವಿಡಿಯೋ ಕಾಲ್ನಲ್ಲಿ ಆ ಜನ ಮಾತಾಡ್ಸವ್ರು ಅಲ್ಲಿಂದ ಮಾತಾಡಿಸಿ, ಕುಮಾರಣ್ಣ ನೀವು ಮಾತಾಡಬೇಕು ಈ ವಿಚಾರವಾಗಿ ಅಂದಾಗ, ನಾನು 40% ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೆ ಅಂತ ವಿಡಿಯೋ ಕಾಲ್, ನಿಮ್ಗೆ ವಿಡಿಯೋ ಕಾಲ್ ತೋರಿಸ್ತೀನಿ, ಅವ್ರು ಮಾತಾಡೋ ವಿಡಿಯೋ ಕಾಲ್ನ ತೋರಿಸ್ತೀನಿ. ನಮ್ಮ ಮಾಧ್ಯಮದವರು ಬರೀ ಕುಮಾರಸ್ವಾಮಿ ಅವ್ರು ಒಂದು ಮುಖದ ಒಂದು ಸೈಡ್ ಮಾತನ್ನೇ ಕೇಳ್ತಾರೆ, ನೀವು ಪ್ರಶ್ನೆ ಮಾಡಲ್ಲ ಅವ್ರನ್ನ. ಅವ್ರು ಏನು ಹೇಳ್ತಾರೆ ಅದನ್ನ ಆಗ್ತಾ ಇದ್ದೀರಾ ಅಷ್ಟೇ, ಪ್ರಶ್ನೆ ಮಾಡಲ್ಲ. ವಿಡಿಯೋ ಕಾಲ್ನಲ್ಲಿ ಹೇಳಿದ್ರೆ 40% ಅಂತ. ನಾವೇನು ಹೇಳಿದ್ದೀವಿ, ಡೆವಲಪ್ಡ್ ಏರಿಯಾದಲ್ಲಿ ನಿಮಗೆ ಕಮರ್ಷಿಯಲ್ ಜಾಗ ಬೇಕು ಅಂದರೆ 50% ಕೊಡ್ತೀವಿ. ಅಲ್ಲ, ಇದು ಏನು ರೆಸಿಡೆನ್ಷಿಯಲ್ ಬೇಕು ಅಂದರೆ, ಕಮರ್ಷಿಯಲ್ ಬೇಕು ಅಂತಂದರೆ 45% ಕೊಡ್ತೀವಿ. ಈ ಮಾತ್ರ ನಾವು ಹೇಳಿದ್ದೀವಿ. ಕುಮಾರಸ್ವಾಮಿ ಹೇಳಿದ್ದು 40%, ನಾವು ಹೇಳಿರೋದು 50% ರೆಸಿಡೆನ್ಷಿಯಲ್ಲು, ಕಮರ್ಷಿಯಲ್ 45% ಅಂತ ಹೇಳಿದ್ದೀವಿ. ಜನನ ಸುಮ್ಮನೆ ದಿಕ್ ತಪ್ಪಿಸ್ತೀನಿ, ನಾನು ಪಾದಯಾತ್ರೆ ಮಾಡ್ತೀನಿ ಅಂದರೆ ನೀನು 2018 ನಿಮ್ಮ ಹತ್ರ ಬಂದು ಕೇಳ್ಕೊಂಡಾಗ ಅವತ್ತೇ ಬಿಟ್ಬಿಡ್ತೀರಿ. ಇವೆಲ್ಲ ಚರ್ಚೆ ಆಯ್ತಿತ್ತಾ? 40% ಕೊಡ್ತೀನಿ ಅಂತ ನೀವು ಯಾಕೆ ಹೇಳಿದ್ರಿ ಅಂತ ನೀವು ಯಾಕೆ ಕೇಳಲಿಲ್ಲ? ನೀವು ಯಾರು ಮಾಧ್ಯಮದವ್ರು ಅವ್ರನ್ನ? ಅವರೇ ಹೇಳಿದ್ರು, ವಿಡಿಯೋ ಕಾಲಲ್ಲಿ ಹೇಳಿದ್ದಾರೆ. ಡೆಲ್ಲಿಲಿ ಅವರ ಇದರಲ್ಲಿ ಏನೋ ಅವರ ಮಂತ್ರಿ ಮಾಡಿದಾರೆ, ಅವರು ರೆಸಿಡೆನ್ಸಿಯಲ್ಲಿ ಕೂತ್ಕೊಂಡು ಮಾತಾಡಿರೋದು. ಅವರು ಜನ ಇಲ್ಲಿರೋ ಜನರ ಹೋರಾಟಗಾರರು ಕೇಳಿದಾಗ ನಾನು 40% ಕೊಡೋಕೆ ಒಪ್ಕೊಂಡಿದ್ದೆ ಅಂದ್ರೆ, ನಾನು 45-50% ಕೊಡೋಕೆ ಒಪ್ಕೊಂಡಿದ್ದೀವಲ್ಲ ನಾವು. ಅರೆ, ಅವ್ರಿಗೆ ಇಷ್ಟೇ DK ಶಿವಕುಮಾರ್ ಅವ್ರ ಮಕ್ಕಕ್ಕೆ ಮಸಿ ಬಳಿಬೇಕು. ಇದೇ ದೇವೇಗೌಡರ ಹತ್ರ ಹೋಗಿ ರೈತರು ಕೇಳಿದಾಗ, ಅವ್ರ ಮಗ ಮುಖ್ಯಮಂತ್ರಿ ಆಗಿದ್ದಾಗ ಕರೆದಿ ಮಗನಿಗೆ ಹೇಳ್ಬಿಟ್ಟು ಬಿಡಿಸ್ಬೋದಾಗಿತ್ತಲ್ವ ಅವರು ದೇವೇಗೌಡರು? ಅವತ್ತು ಇಲ್ಲದೆ ಇರತಕ್ಕಂಥ ಆಸಕ್ತಿ ಇವತ್ತೇನು ರೈತರ ಮೇಲೆ ಬಂದಿದೆ, ದೇವೇಗೌಡರಿಗಾಗಲಿ ಕುಮಾರಸ್ವಾಮಿಗಾಗಲಿ. ಆಮೇಲೆ ಇದೇ ರೈತರು ಹೋರಾಟ ಮಾಡ್ತಾಯಿದ್ರು. ಒಂದು ವಿಡಿಯೋ ಕಾಲ್ ಮಾಡ್ತಾರೆ ಡೆಲ್ಲಿಗೆ, ಕುಮಾರಸ್ವಾಮಿ ಅವರು ಮಂತ್ರಿ ಆದಮೇಲೆ. ಇದೇ ಕುಮಾರಸ್ವಾಮಿ ಅವರು ಮಂತ್ರಿಯಾಗಿ ಆ ವಿಡಿಯೋ ಕಾಲ್ನಲ್ಲಿ ಹೇಳ್ತಾರೆ, ನಾನು ನಮ್ಮ ಜನಗಳಿಗೆ ಜಾಗ ಸಿಗಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು 40% ಕೊಡಬೇಕು ಡೆವಲಪ್ಡ್ ಏರಿಯಾದಲ್ಲಿ ಅಂತ ತೀರ್ಮಾನ ಮಾಡಿದ್ದೆ ಅಂತಕ್ಕಂಥ ಮಾತನ್ನು ಮೊನ್ನೆ ಹೇಳಿರೋದು ಅವ್ರು ಮಂತ್ರಿ ಆದಮೇಲೆ, ಇವತ್ತಲ್ಲ. ಈಗ ಕೇಂದ್ರದಲ್ಲಿ ಮಂತ್ರಿ ಆದಮೇಲೆ ವಿಡಿಯೋ ಕಾಲ್ ತೆಗೆದು ನೋಡಿ ನೀವು. ವಿಡಿಯೋ ಕಾಲ್ನಲ್ಲಿ ಆ ಜನ ಮಾತಾಡ್ಸವ್ರು ಅಲ್ಲಿಂದ ಮಾತಾಡಿಸಿ, ಕುಮಾರಣ್ಣ ನೀವು ಮಾತಾಡಬೇಕು ಈ ವಿಚಾರವಾಗಿ ಅಂದಾಗ, ನಾನು 40% ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೆ ಅಂತ ವಿಡಿಯೋ ಕಾಲ್, ನಿಮ್ಗೆ ವಿಡಿಯೋ ಕಾಲ್ ತೋರಿಸ್ತೀನಿ, ಅವ್ರು ಮಾತಾಡೋ ವಿಡಿಯೋ ಕಾಲ್ನ ತೋರಿಸ್ತೀನಿ. ನಮ್ಮ ಮಾಧ್ಯಮದವರು ಬರೀ ಕುಮಾರಸ್ವಾಮಿ ಅವ್ರು ಒಂದು ಮುಖದ ಒಂದು ಸೈಡ್ ಮಾತನ್ನೇ ಕೇಳ್ತಾರೆ, ನೀವು ಪ್ರಶ್ನೆ ಮಾಡಲ್ಲ ಅವ್ರನ್ನ. ಅವ್ರು ಏನು ಹೇಳ್ತಾರೆ ಅದನ್ನ ಆಗ್ತಾ ಇದ್ದೀರಾ ಅಷ್ಟೇ, ಪ್ರಶ್ನೆ ಮಾಡಲ್ಲ. ವಿಡಿಯೋ ಕಾಲ್ನಲ್ಲಿ ಹೇಳಿದ್ರೆ 40% ಅಂತ. ನಾವೇನು ಹೇಳಿದ್ದೀವಿ, ಡೆವಲಪ್ಡ್ ಏರಿಯಾದಲ್ಲಿ ನಿಮಗೆ ಕಮರ್ಷಿಯಲ್ ಜಾಗ ಬೇಕು ಅಂದರೆ 50% ಕೊಡ್ತೀವಿ. ಅಲ್ಲ, ಇದು ಏನು ರೆಸಿಡೆನ್ಷಿಯಲ್ ಬೇಕು ಅಂದರೆ, ಕಮರ್ಷಿಯಲ್ ಬೇಕು ಅಂತಂದರೆ 45% ಕೊಡ್ತೀವಿ. ಈ ಮಾತ್ರ ನಾವು ಹೇಳಿದ್ದೀವಿ. ಕುಮಾರಸ್ವಾಮಿ ಹೇಳಿದ್ದು 40%, ನಾವು ಹೇಳಿರೋದು 50% ರೆಸಿಡೆನ್ಷಿಯಲ್ಲು, ಕಮರ್ಷಿಯಲ್ 45% ಅಂತ ಹೇಳಿದ್ದೀವಿ. ಜನನ ಸುಮ್ಮನೆ ದಿಕ್ ತಪ್ಪಿಸ್ತೀನಿ, ನಾನು ಪಾದಯಾತ್ರೆ ಮಾಡ್ತೀನಿ ಅಂದರೆ ನೀನು 2018 ನಿಮ್ಮ ಹತ್ರ ಬಂದು ಕೇಳ್ಕೊಂಡಾಗ ಅವತ್ತೇ ಬಿಟ್ಬಿಡ್ತೀರಿ. ಇವೆಲ್ಲ ಚರ್ಚೆ ಆಯ್ತಿತ್ತಾ? 40% ಕೊಡ್ತೀನಿ ಅಂತ ನೀವು ಯಾಕೆ ಹೇಳಿದ್ರಿ ಅಂತ ನೀವು ಯಾಕೆ ಕೇಳಲಿಲ್ಲ? ನೀವು ಯಾರು ಮಾಧ್ಯಮದವ್ರು ಅವ್ರನ್ನ? ಅವರೇ ಹೇಳಿದ್ರು, ವಿಡಿಯೋ ಕಾಲಲ್ಲಿ ಹೇಳಿದ್ದಾರೆ. ಡೆಲ್ಲಿಲಿ ಅವರ ಇದರಲ್ಲಿ ಏನೋ ಅವರ ಮಂತ್ರಿ ಮಾಡಿದಾರೆ, ಅವರು ರೆಸಿಡೆನ್ಸಿಯಲ್ಲಿ ಕೂತ್ಕೊಂಡು ಮಾತಾಡಿರೋದು. ಅವರು ಜನ ಇಲ್ಲಿರೋ ಜನರ ಹೋರಾಟಗಾರರು ಕೇಳಿದಾಗ, ನಾನು 40% ಕೊಡೋಕೆ ಒಪ್ಕೊಂಡಿದ್ದೆ ಅಂದ್ರೆ, ನಾನು 45-50% ಕೊಡೋಕೆ ಒಪ್ಕೊಂಡಿದ್ದೀವಲ್ಲ ನಾವು. ಅರೆ, ಅವ್ರಿಗೆ ಇಷ್ಟೇ DK ಶಿವಕುಮಾರ್ ಅವ್ರ ಮಕ್ಕಕ್ಕೆ ಮಸಿ ಬಳಿಬೇಕು. ಇದೇ ದೇವೇಗೌಡರ ಹತ್ರ ಹೋಗಿ ರೈತರು ಕೇಳಿದಾಗ, ಅವ್ರ ಮಗ ಮುಖ್ಯಮಂತ್ರಿ ಆಗಿದ್ದಾಗ ಕರೆದಿ ಮಗನಿಗೆ ಹೇಳ್ಬಿಟ್ಟು ಬಿಡಿಸ್ಬೋದಾಗಿತ್ತಲ್ವ ಅವರು ದೇವೇಗೌಡರು? ಅವತ್ತು ಇಲ್ಲದೆ ಇರತಕ್ಕಂಥ ಆಸಕ್ತಿ ಇವತ್ತೇನು ರೈತರ ಮೇಲೆ ಬಂದಿದೆ, ದೇವೇಗೌಡರಿಗಾಗಲಿ ಕುಮಾರಸ್ವಾಮಿಗಾಗಲಿ.